ತನ್ನ ಯೌವನದ ದಿನಗಳಲ್ಲಿ ಬೆಂಗಳೂರಿಗೆ ಬಂದು ಕನ್ನಡ ಚಿತ್ರ ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳಿಂದ ಪ್ರೇರಿತರಾಗಿ ಇಂಥದ್ದೊಂದು ಸಿನಿಮಾ ನಮ್ಮ ತಮಿಳಲ್ಲೂ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕನಸ್ಕೊಂಡು ಅಂಥದ್ದೇ ಪ್ರೇರಿತನಾಗಿ ತಮಿಳ್ ಸಿನಿಮಾಗಳನ್ನು ತೆಗೆದಂಥ ಕಮಲಾಸನ್ ಅನ್ನುವಂಥ ನಟ ತನ್ನ ಒಂದು ಸಿನಿಮಾದ ಚೀಪ್ ಪಬ್ಲಿಸಿಟಿಗೆ ಅತ್ಯಂತ ಕೀಳು ಮಟ್ಟಕ್ಕಿಳಿದು ತಮಿಳಿನ ಭಾಷೆಯಿಂದ ಹುಟ್ಟಿದ್ದು ಕನ್ನಡ ಅನ್ನುವಂಥ ಒಂದು ಎಂದಿಗೂ ಯಾರೂ ಒಪ್ಪಲಾಗದ ಅವನು ಕನ್ನಡಿ ಮುಂದೆ ನಿಂತ್ಕೊಂಡು ಅವನೇ ಹೇಳಿದ್ರು ಅವನೇ ಒಪ್ಪಲ್ಲ ಅವನು, ಯಾಕೆಂದರೆ ಅವನಿಗೆ ಗೊತ್ತಿದೆ ಸತ್ಯ ಏನು ಅಂತ. ಸೊ ಇಂಥದ್ದೊಂದನ್ನ ಬಡದೆ ಬಿಸಿ ಅಂದರೆ ಎಲ್ಲರೂ ನನ್ನ ಕಡೆ ತಿರುಗಿ ನೋಡಲಿ, ಇಂಥ ಟೈಮಲ್ಲಿ ನನ್ನ ಸಿನಿಮಾ ರಿಲೀಸ್ ಮಾಡಿ ದುಡ್ಡು ಮಾಡ್ಕೊಳ್ಳೋಣ ಅನ್ನೋ ಅಂಥ ಒಂದು ಹತಾಶ ಮಟ್ಟಕ್ಕೆ ಇಳಿದಿದ್ದಾನೆ. ಸೊ ಅದನ್ನು ನಾವು ಎಂದಿಗೂ ಒಪ್ಪಬಾರದು. ನಾನು ಆಗಲೇ ಹೇಳ್ದಂಗೆ ಮಯೂರ ವರ್ಮ ನಮಗೆ ಕಲಿಸಿದ್ದು ಸ್ವಾಭಿಮಾನ. ಅವನಿಗಿಂತ ಹಿಂದೆ ಈಗ ನಮ್ಮ ಸರ್ ಹೇಳಿದಾಗೆ ಪುನ್ನಾಟ ದೇಶದ ಅರಸರು ಕ್ರಿಸ್ತಪೂರ್ವ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಕರ್ನಾಟಕದಲ್ಲಿ ಹೆಗ್ಗಡದೇವನ ಕೋಟೆ, ನಮ್ಮ ಮೈಸೂರು ತರ ಹೆಗ್ಗಡದೇವನ ಕೋಟೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳದಂಥ ಮೊದಲ ಅರಸರು ಪುನ್ನಾಟ ದೇಶದ ಅರಸರು. ಅವರ ರಾಜಧಾನಿ ಕೀರ್ತಿಪುರ. ಇವತ್ತಿಗೂ ಹೆಗ್ಗಡದೇವನ ಕೋಟೆ ತಾಲೂಕಲ್ಲಿ ಕೀರ್ತಿಪುರ ಅನ್ನೋ ಹಳ್ಳಿ ಇದೆ. ಅವತ್ತಿನ ಕಾಲಕ್ಕೆ ಇವತ್ತಿಗೆ 2300 ವರ್ಷಗಳ ಹಿಂದೆ ಕೀರ್ತಿಪುರ ಕನ್ನಡದ ರಾಜಧಾನಿಯಾಗಿತ್ತು. ಪುನ್ನಾಟ ದೇಶದ ಅರಸರು ನಾವು ಅಶೋಕನ ಕಾಲಮಾನ, ಅವರು ತಾತ ಚಂದ್ರಗುಪ್ತ ಮೌರ್ಯನ ಕಾಲಮಾನದಿಂದಿದ್ವು. ಆಗ ಇವರೆಲ್ಲರೂ ಯಾರೂ ಇಲ್ಲದೇ ಇದ್ದಂಥ ಕಾಲದಲ್ಲಿ, ಯಾವ ಭಾಷೆಗಳು ಇಲ್ಲದೇ ಇದ್ದಂಥ ಕಾಲದಲ್ಲಿ ಕನ್ನಡ ಒಂದು ರಾಜಧಾನಿಯನ್ನು ಕಟ್ಟಿಕೊಂಡು ಮೆರಿತಾ ಇತ್ತು. ಅದನ್ನು ನಾವು ನಿರಭಿಮಾನಿ ಕನ್ನಡಿಗರು ಇಲ್ಲಿವರೆಗೆ ನಿದ್ದೆ ಮಾಡ್ಕೊಂಡು ಗಾಢ ನಿದ್ದೆಯಲ್ಲಿದ್ದಂಥ ಪರಿಣಾಮ ಎಲ್ಲರೂ ನಮ್ಮ ಮೇಲೆ ಸವಾರಿ ಮಾಡೋ ಥರ ಆಯಿತು. ಇನ್ನು ಮುಂದಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಇನ್ನು ಮುಂದಕ್ಕೆ ಖುದ್ದು ಭಗವಂತ ಬಂದು ಕನ್ನಡನ ಬೈದರು. ಭಗವಂತನೂ ನಮಗೆ ವೈರಿನೇ. ಕನ್ನಡವೇ ನಮಗೆ ದೇವರು, ಕನ್ನಡವೇ ನಮಗೆ ತಾಯಿ, ಕನ್ನಡವೇ ನಮಗೆ ತಂದೆ. ಜೈ ಕರ್ನಾಟಕ.